ಎಫೆಕ್ಟ್ ಆಗುತ್ತೆ. ಈಗಾಗಲೇ ನಾವು ಸಾಕಷ್ಟು ಜನರಿಗೆ ಫಾರ್ಮ್ ವಿತರಣೆ ಮಾಡಿದ್ದೀವಿ. ಎಷ್ಟು ಜನರದ್ದು ಏನು ನಾವು ಎಲೆಕ್ಷನ್ಗೆ ನಾವು ಇದು ಮಾಡಿದ್ದೀವಲ್ಲ, ಇದು ಎನಾಮಿನೇಷನ್ ಫಾರ್ಮ್ ಕೊಟ್ಟಿದ್ದೀವಿ, ವಾಪಸ್ ನಾವು ಫೀಡ್ ಮಾಡಿಲ್ಲ ಅಂದರೆ ಎಲ್ಲರೂ ಹೆಸರು ಡಿಲೀಟ್ ಆಗೋದಿಲ್ಲ. ಸೊ ಡೈರೆಕ್ಟ್ಲಿ ನಾನು ಮತ್ತೆ ದೂರ ಇಡಬೇಕಾಗುತ್ತೆ ಎಲೆಕ್ಷನ್ ಕಮಿಷನ್ ಬಂದಾಗ ನಿಮ್ಮ ಮೇಲೆ ಸ್ಪೆಷಲಿ. ನಾನು ಯಾಕಂತಂದರೆ ಆಮೇಲೆ ಮಾತಾಡಿ. ಈಗ ನಾವು ಎಲ್ಲ ವಿಚಾರ ಮಾಡಿದ್ದೀವಿ, ಸಿಸ್ಟಮ್ ಬಿಟ್ಟು ಬೇರೆ ಹೋಗಿ ನಾನು ಎಲ್ಲ ಹೇಳ್ತಾ ಇಲ್ಲ. ಸಿಸ್ಟಮ್ದಾಗ ಡೇಟಾ ರೆಕಾರ್ಡ್ ಇದೆ, 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನಾವು ಮಾಡಿಲ್ಲ ಅಂತಂದರೆ ಎಲ್ಲ ಅಲ್ಲೇ ನಿಂತು ಹೋಗ್ತದೆ ಕೆಲಸ. ಇಟ್ ಈಸ್ ವೆರಿ ಸೀರಿಯಸ್ ಇದೆ ಒಂದು. ಆಮೇಲೆ ಈಗಾಗಲೇ ನಾವು ಅವರಿಗೆ ಯಾವ ಕಾರಣಕ್ಕೂ ಅವ್ರಿಗೆ ಮೋಸ ಮಾಡಿಲ್ಲ. ಅವ್ರು ಬಂದು ಎಲ್ಲ ಮೀಡಿಯಾ ಮುಂದೆ ತಮ್ಮ ಎದುರುಗಡೆ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಜಾಗ ಇರೋದು 6 ಗಂಟೆ ಅಷ್ಟೇ. 6 ಗಂಟೆಗೆ ನಾವು ಈಗಾಗಲೇ ಅವ್ರಿಗೆ 30 ಲಕ್ಷ ಪೇ ಮಾಡಿದ್ದೀವಿ. ಯಾಕೆ 13ದಾಗ ಲ್ಯಾಂಡ್ ವ್ಯಾಲ್ಯೂಷನ್ ಅಷ್ಟೇ ಇತ್ತವಲ್ಲ, ಅದರ ಮುಖಾಂತರ ನಾವು ಪೇ ಮಾಡಿದ್ದೀವಿ. ನಿನ್ನೆ ಹಿಡಿದು ನಾವು ಅವರಿಗೆ ಚೆಕ್ ಬರೆದು ಓಡಾಡ್ಲಿದ್ದೀನಿ. ಇವನು ಚೆಕ್ ಹೋಗ್ತಾ ಇಲ್ಲ, ಮತ್ತು ಕೋರ್ಟ್ನವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಏನು ಮಾಡ್ಬೇಕು ಸರ್? ನಾನು ಗೌರ್ಮೆಂಟ್ ಆಫೀಸ್ ನನ್ನ ಪರ್ಸನಲ್ ಅಲ್ಲಲ್ಲ. ಇಲ್ಲಿ ಒಂದು ಇದು ಏನಾಗಿದೆ ಅಂತಂದ್ರೆ 2009 ನಾವು 6 ಲಕ್ಷ ಕೊಟ್ಟಿದ್ದೀವಿ. 2013 ಒಂದು ನಿಮಿಷ ಕೇಳಿ ಸರ್, ನೀವು 5 ಲಕ್ಷ ಕೊಟ್ಟಿದ್ದೀನಿ. ಮತ್ತೆ 2013 ಮತ್ತೆ 20 ಲಕ್ಷ ಕೊಟ್ಟಿವಿ. ಟೋಟಲ್ 31 ಲಕ್ಷ. ಇವತ್ತು 5 ಲಕ್ಷ ಮತ್ತೆ ಚೆಕ್ ಬಿಟ್ಟಿದ್ದೀನಿ. ನಾನು ಕೋರ್ಟಿಗೆ ಹೋದ್ರು ಕೋರ್ಟ್ನವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ನೀವು ತೊಗೊಂಡು ಹೋಗ್ತಾ ಇಲ್ಲ. ನಾವು ಏನು ಮಾಡ್ಬೇಕು ಹೇಳಿ ಸರ್? ಸರ್ ನಾವು ಕೋರ್ಟ್ ಆದೇಶ ಪ್ರಕಾರ ಬಂದಿವಿ ಸರ್. DHR ನಮ್ಮ ಜೊತೆ ಇರೋರು, DHR ಪ್ರಕಾರ ಆದೇಶ ಕೇಳಬೇಕು. ಇವ್ರು ಏನು ಕೋರ್ಟ್ ಮನೆಯವ್ರು ಕೊಟ್ಟು ನಾವು ಸಾಹೇಬ್ರಲ್ಲ, ಅವ್ರು ಏನು ಕೆಲಸ ಮಾಡ್ಕೊಂಡು ನಮ್ಮ ಮುಂದೆ ಏನು ಮಾಡಲಿಲ್ಲ. ಸಾಹೇಬ್ರು ಏನು ನಮ್ಮಲ್ಲಿ ಏನೇನು ಬರ್ತದೆ ಸರ್? ಕಂಪ್ಯೂಟರ್ಸು, ಚೇರ್ಸು, CC ಕ್ಯಾಮೆರಾ, ಅದು ಸಾಹೇಬ್ರಿಗೆ ಬರ್ತಾರೆ. ಅವ್ರು ಏನು ನಮ್ಮ ಸಾಹೇಬ್ರಿಗೆ ಈ ವಿಷಯದ ಬಗ್ಗೆ ನಾವು ನಿಮ್ಮ ಟೇಬಲಿಗೆ ಫೈಲ್ ತಂದು ಇಮಿಡಿಯೇಟ್ ರಿಕಾಲ್ ಮಾಡಿಸಿ ನಾನು ಏನೇನು ಆರ್ಡರ್ ಕಾಪಿ ಅಂತ ಹೇಳಿ ಇವ್ರು ಆರ್ಡರ್ ಕಾಪಿ ನಮ್ಗೆ ಏನೇನು ಸಾಹೇಬ್ರು ಜಪ್ತಿ ಮಾಡಕ್ ಕೊಟ್ಟರೆ DHR ಬಂದ್ರೆ DHR ಪ್ರಕಾರ ನಾವು ಜಪ್ತಿ ಮಾಡಿ ಸರ್ ಅಷ್ಟೇ. ನಮ್ದೇನು ಪಾಲಿಲ್ಲ ಸರ್. ನಮ್ಮ ಸಾಹೇಬ್ರಿಗೆ ಕೋರ್ಟ್ ಆದೇಶ ಪ್ರಕಾರ ನಾವು ಸರ್ ಅಷ್ಟೇ ಮಾಡ್ತಾ ಇದ್ದೀರಿ. ಬಟ್ ಇಲ್ಲಿ ನಿಮ್ಗೆ ಇದೆ ನಮ್ದು ಇದು ಸಮಸ್ಯೆ ಇದೆ. ಅದು ಬಿಟ್ಟು ಹೊತ್ತು ಬಿಟ್ಟು ನಾವು ರಿಕ್ವೆಸ್ಟ್ ಮಾಡುತ್ತೇನಲ್ಲ, ನಮ್ಗೆ ಕೇಳಬೇಕಲ್ಲ. ಈಗ ರಿಕ್ವೆಸ್ಟಿಂಗ್ ಸರ್ ಒಂದು ನಿಮಿಷ ಪವರ್ ಇಲ್ಲ ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ಬೇಕಲ್ಲ, ಅಕ್ಸೆಪ್ಟ್ ಮಾಡ್ಬೇಕಲ್ಲ. ಆಮೇಲೆ ಇನ್ನೊಂದು ಸರ್ ಎರಡನೇದಾಗಿ ಹೇಳ್ತೀನಿ ನಾನು. ಈಗ ನೋಡ್ರಿ ಸರ್, ತಾವು ಬಂದಿದ್ದೀರಿ, ವಿ ವೆಲ್ಕಮ್ ಯು. ಏನು ನಮ್ಮ ಕೋರ್ಟ್ ಸಿಬ್ಬಂದಿ ಬಂದಿದ್ದೀರಿ, ತಮಗೆಲ್ಲ ವೆಲ್ಕಮ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಸರ್, ಅಡ್ವೊಕೇಟ್ ಆಗಲಿ, ಆಮೇಲೆ ಮನೆ ಸಿಬ್ಬಂದಿ ಯಾರು ಬರ್ದಿಲ್ಲ ಆಫೀಸಿಗೆ, ಫಸ್ಟ್ ಅವ್ರಿಗೆ ಹೊರಗಾಗಬೇಕು ನೀವೆಲ್ಲ ಸರ್. ನಮ್ಮಲ್ಲಿ ಸ್ಟೇಟ್ಮೆಂಟ್ ಯಾರು ಮಾಡೋದಿಲ್ಲ. ಯಾವುದು ನಮ್ಮ ಪಂಚರ್ ಬೇಕಾ ಸರ್? ಪಂಚರ್ ಬಂದಿತ್ತು. ಪಂಚರ್ ಯಾರು? ಪಂಚರ್ ಕೊಡ್ತೀನಿ, ಪಂಚರ್ ನೀವು ತಗೊಳ್ರಿ. ಪಂಚರ್ ಹೊರತುಪಡಿಸಿ ಫಸ್ಟ್ ನೀವು ಎಲ್ಲ ಯಾಕಂದ್ರೆ ಅವ್ರು ಬಂದು ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಆಫೀಸ್ ಮರ್ಯಾದೆ ಇದೆ. ಆಮೇಲೆ ಎಲ್ಲಕ್ಕಿಂತ ಮೇಲಾಗಿ ಸರ್ ನಾನು ಹೇಳ್ತಿರೋದು SIR ಏನೇನೆಲ್ಲ ಇಶ್ಯೂ ಆಗುತ್ತೆ ನೋಡ್ರಿ ಸರ್. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಹೋಗ್ತಾ ಇದ್ದೀನಿ. ಇಲ್ಲ ನೀವು ಅಟ್ಲೀಸ್ಟ್ ಇದು ಹೋಗ್ಬೇಕಲ್ಲ, ಚೆಕ್ ಹೋಗ್ಬೇಕಲ್ಲ. ಅವ್ರು ತಗೋತಾ ಇಲ್ಲ, ಏನ್ ಮಾಡ್ಬೇಕು ಈಗ? ಅವ್ರು ತಗೋತಾ ಇಲ್ಲ, ಅವ್ರು ತಗೋತಾ ಇಲ್ಲ ಸರ್. ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ನನ್ಗೆ ಆರಾಮಿಲ್ಲದು ಇಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಈಗಲೂ ಹೇಳಿದ್ದೀನಿ ಸರ್, ಸಿಸ್ಟಮ್ ಬಿಟ್ಟು ಯಾಕಂದ್ರೆ ಸಿಸ್ಟಮ್ ರೆಕಾರ್ಡ್ ಇದೆ. ನಾವು ಈಗಾಗಲೇ ಸುಮಾರು 31 ಬೂತ್ ಏನು 65 ಬೂತ್ ಬರ್ತದಲ್ಲ, ಎಲ್ಲ ಬೂತಿಂದು ಫಾರ್ಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ನಮ್ಮವ್ರು ಎಲ್ಲ ಸಿಬ್ಬಂದಿಗಳು ಕೂತ್ ಕೆಲಸ ಮಾಡ್ತಾರ. ಈಗ 8ನೇ ತಾರೀಕು ತನಕ ಇದು ಕ್ಲೋಸ್ ಆಗಿದ್ರೆ ಇದು ನೇರ ಹೊಣೆಗಾರ ಭಾಳ ಸಮಸ್ಯೆ ಆಗುತ್ತೆ. ಇದು ಯಾರಂತ ಗೊತ್ತಿಲ್ಲ, ಬಟ್ ಸಮಸ್ಯೆ ಆಗೋದು ಗ್ಯಾರಂಟಿ. ಅದಕ್ಕಾಗಿ ದಯವಿಟ್ಟು ಸಿಸ್ಟಮ್ ಬಿಟ್ಟು ಅಂತ ನಾನು ರಿಕ್ವೆಸ್ಟ್ ಇದೆ. ಸಿಸ್ಟಮ್ ಬಿಟ್ಟು ಸ್ವಲ್ಪ ದಯವಿಟ್ಟು ಇನ್ನೊಂದ್ಸತಿ ಸ್ಯಾಬ್ಲಿಂಗ್ ನಾವು ಕನ್ವಿನ್ಸ್ ಮಾಡ್ತೀವಿ. ಸಿಸ್ಟಮ್ ಬಿಟ್ಟು ಹೊರತುಪಡಿಸಿ ಎಲ್ಲ ತಾವು ಒಯ್ದಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಇದೆ ಕೋರ್ಟ್ ಆರ್ಡ್ರಿಗೆ ನಾವು ಯಾವುದೂ ಇದು ಮಾಡ್ತಿಲ್ಲ ಸರ್. ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ಗೆ ಯಾವುದೂ ಇದು ಮಾಡ್ತಾ ಇಲ್ಲ. ಬಟ್ ಸಿಸ್ಟಮ್ಗೆ ನಮ್ದು SIR ಎಫೆಕ್ಟ್ ಆಗುತ್ತೆ. ಸಾರ್ವಜನಿಕ ನಾಗರಿಕತೆ ಹೋಗುತ್ತೆ. ಅಲ್ಲಿ ಹೋದ್ರೆ ನಾಗರಿಕತೆ ಕತೆ ಹೋದಾಗ ದಯವಿಟ್ಟು ಸಿಸ್ಟಮ್ ಹೊರತುಪಡಿಸಿ ತಾವು ಏನು ನಾನು ಕೋಪರೇಟ್ ಮಾಡ್ತೀನಿ. ಮಿಕ್ಕಿದ ಅಮೌಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಕೋರ್ಟ್ ಆದೇಶದಿಂದ ನಾವು ಪಾಲನೆ ಮಾಡ್ತೀವಿ. ಏನು ಅಮೌಂಟ್ ಇದೆ ಮತ್ತೆ ಹಂತ ಕೊಡ್ತೀವಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಒಪ್ತಾ ಇಲ್ಲ ಅಂತಂದ್ರೆ ನಾವು ಮುಂದಿನ ಏನು ಕಾನೂನಾತ್ಮಕ ಹೋರಾಟದಿಂದ ನಾವು ಮಾಡ್ತೀವಿ, ಅದರದ್ದೇನಿಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕು. ನಮ್ದು ಆಫೀಸಿಗೆ ಸರ್ಕಾರದ ಆಫೀಸ್ ಇದೆ, ನನ್ನ ಮನೆ ಅಲ್ಲ. ಅದಕ್ಕಾಗಿ ದಯವಿಟ್ಟು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಂದೇನು ಸಿಸ್ಟಮ್ ಇದೆ, ಸಿಸ್ಟಮ್ ಹೊರತುಪಡಿಸಿ SIR ಕೆಲಸಕ್ಕೆ ಎಫೆಕ್ಟ್ ಆಗಲಾರ್ದಾಗ ಎಲೆಕ್ಷನ್ ಆಫ್ ಕಮಿಟಿಗೆ ನಮ್ದು ಇದೆ ಪಾಬಂದಿ ಕೊಟ್ಟಿಗೆ 8ನೇ ತಾರೀಕು ಅದು ಮೀರದೆ ನಾವು ಕೆಲಸ ಮಾಡ್ಬೇಕಂತ ಹೇಳಿ ನಮಗೆ ನೋಟಿಸ್ ಬಂದಿದೆ. ಇಲ್ಲ ಮೆನ್ಷನ್ ಸರ್, ಏನಾಯ್ತು ಮೆನ್ಷನ್ ನೋಡಿ ಸರ್. ಇದ್ರ ಪ್ರಕಾರ ನಾವು ಇದು ಮಾಡಿ ಸರ್, ಕೋರ್ಟ್ ಆದೇಶ ಪ್ರಕಾರ ನಮ್ಮ ಕೈದಾಗಿಲ್ಲ ಸರ್. ಕೋರ್ಟ್ ಆದೇಶ ಪ್ರಕಾರ ಮಾಡೋದು ಸರ್. ಹೇಳಿ ಸರ್, ಅವ್ರು ನಮ್ಗೆ ಏನು ರಿಕ್ವೆಸ್ಟ್ ಮಾಡಿದ್ರೆ ಏನು ಮಾಡೋದು ಸರ್? ಕೋರ್ಟ್ ಆದೇಶ ಕೋರ್ಟಿಗೆ ಮನವಿ ಮಾಡೋದು ಸರ್. ನಮ್ಮ ಕೈದಾಗಿಲ್ಲ. ನಾವು ಕೋರ್ಟ್ ಸಿಬ್ಬಂದಿ ಸಾಬರ ಆದೇಶ ಪ್ರಕಾರ ನಾವು ಪಾಲನೆ ಮಾಡಬೇಕು. DHR ಒಪ್ಪಂದಿದ್ರೆ ವಾಪಸ್ ಹೋಗ್ತೀವಿ ಸರ್. DHR ಬಂದು ಬೇಡ ಅಂತಂದ್ರೆ ನಾವು ರಿಟರ್ನ್ ಆಗ್ತೀವಿ ಸರ್. DHR ನಾವು ಅನಿಸ್ಬೇಕು ಸರ್ ಒಂದೇ ಸರ್. ನಮಗೆ ಏನು ಕೊಟ್ಟರು ನಾವು ಒಪ್ಪಿಲ್ಲ ಸರ್. ಕೋರ್ಟ್ ಆದೇಶ ಪ್ರಕಾರ ಅದೇನು CC ಕ್ಯಾಮ್ರಾ ಏನು ಇದೆ ಸರ್, ಅದು ಬಿಟ್ಟು ಅವ್ರು ಏನು ಕೋರ್ಟ್ ಮೆನ್ಷನ್ ಮಾಡ್ತಾರೆ ಮಾಡ್ತಾರೆ. ಈಗ ನಮ್ಮ ಮೀಡಿಯಾದವ್ರಿಗೆ ಬಿಟ್ಟು ಎಲ್ಲರಿಗೂ ಹೊರಗಾಗ್ತಾರೆ.
ಯಾವ ಮನೆಯವರಿಗೂ ಹೊಡೆ ಕೊಡಿ ಎಲ್ಲರೂ ಹೊರಗೆ ಫಸ್ಟ್ ಆಫೀಸ್ನಿಂದ ಯಾರು ಕೊಡೋದಿಲ್ಲ ಇಲ್ಲಿ ಹೊರಗೆ ಕೊಡ್ಲಿಕ್ಕೆ ಎಲ್ಲರೂ ಫಸ್ಟ್ ಹೊರಗೆ ನೀವು ಹೋಗಿ ಯಾರು ಆಫೀಸಿಗೆ